ಸರ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ವತಿಯಿಂದ ಏನು ಕಾಶಿ ಮತ್ತು ಅಯೋಧ್ಯ ಪ್ಯಾಕೇಜ್ 2 ನೈಟ್ 3 ಡೇಸ್ ಆರ್ಗನೈಸ್ ಮಾಡಿದ್ವಿ. ಇವತ್ತಿಗೆ ಪ್ಯಾಕೇಜು ಮುಗಿದು ನಾವು ವಾಪಸ್ಸು ಲಕ್ನೋ ಕಡೆ ಹೊರಟಿದ್ದೀವಿ. ಸೊ ಈ 3 ದಿನ ನಿಮ್ಮ ಪ್ಯಾಕೇಜು ಅನುಭವ ಸರ್ ಹೇಗಿತ್ತು ಸರ್? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜೇಶ್ ಅಂತ. ಗುಡ್ ಈವ್ನಿಂಗ್ ಟು ಆಲ್ ದ ಯೂಟ್ಯೂಬರ್ಸ್. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಗುಡ್ ಆರ್ಗನೈಸ್ಡ್, well organized. Hospitality was good, especially Mr. Sadiq, who is the guide of this tour, was excellent and he has done a very good job. He is very fragile, hostile and very humorous. I strongly suggest Saania Holidays. The office is opposite to Rajesh Nagar RTO office. Please visit, go for it. You will have a wonderful experience. It is my bet. God bless you all. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ನೆಕ್ಸ್ಟು ಅವರ ಧರ್ಮಪತ್ನಿಯವರಿದ್ದಾರೆ ಮೇಡಮ್ಗೂ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್. ಸೊ ಹೇಗಿತ್ತು ಮೇಡಮ್ ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ನಾನು ಕಾಶಿಗೆ ಫಸ್ಟೇ ಒಂದ್ಸತಿ ಬಂದಿದ್ದೆ, ಅದನ್ನು ಪ್ರೋಟೋಕಾಲ್ ದರ್ಶನಕ್ಕೆ ಬಂದಿದ್ದೆ. ಬಟ್ ಅಂದ್ರೂ ಇಷ್ಟು ಚೆನ್ನಾಗಿ ಈಸಿಯಾಗಿ ನಂಗೆ ದರ್ಶನ ಆಗಲಿಲ್ಲ. ತುಂಬ ಚೆನ್ನಾಗಿ ಮಾಡಿಸಿದ್ರು ಸಾಧ್ವಿಕ್ ಅವರು. ತುಂಬ ಥ್ಯಾಂಕ್ಸ್. ಆಮೇಲೆ ಅಯೋಧ್ಯ ಮಂದಿರ ಅಂತ ನೋಡಿ ಒಂಥರ ಅದೊಂದು ಡ್ರೀಮ್ ಲ್ಯಾಂಡ್ ಥರನೇ ಇದೆ. ಹೇಳೋಕ್ಕೆ ಎಕ್ಸ್ಪೀರಿಯನ್ಸ್ ಅದು ಮಾಡಿದ್ರೇ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಹೋಗಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೆ. ತುಂಬ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ನೆಕ್ಸ್ಟು ಮಾತಾಡ್ಸೋಣ ಅಂತೆ. ಸೊ ಮೇಡಮ್ ನಮಸ್ತೆ. ಸೊ ನೀವು ನಮಗೇನು ಹೊಸಬ್ರೇನಿಲ್ಲ. ಸೊ ಆಲ್ರೆಡಿ ನಮ್ಮ ಜೊತೆ ಸುಮಾರು ಟ್ರಿಪ್ಗಳಿಗೆ ಬಂದಿದ್ದೀರಾ. ಸೊ ಈ ಕಾಶಿ ಟ್ರಿಪ್ಪಿನ ಅನುಭವ ಹೇಗಿತ್ತು ಮೇಡಮ್? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಬಹುಶಃ ಒಂದು 12 ವರ್ಷದಿಂದ ಎಲ್ಲ ಟ್ರಿಪ್ಗಳಿಗೆ ಬರ್ತಾಯಿದ್ದೀನಿ. ಪ್ರತಿ ಸಲ ನಾನು ಹೇಳಿದ್ದನ್ನೇ ಹೇಳಬೇಕಾಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ. ಯಾಕೆ ಅಂದರೆ ಅಷ್ಟು ವರ್ಷದಿಂದ ನೋಡಿದ್ರಲ್ಲಿ ಕ್ವಾಲಿಟಿಯಲ್ಲಿ ಒಂದು ಚೂರು ವ್ಯತ್ಯಾಸ ನಾನು ಇವತ್ತಿಗೂ ನೋಡ್ತಾ ಇಲ್ಲ. ಫುಡ್ ಫೆಸಿಲಿಟಿ ಇರ್ಬೋದು, ಮತ್ತು ನಮಗೆ ಟ್ರಾವೆಲಿಂಗ್ ಕರ್ಕೊಂಬರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ರೂಮ್ಸ್ ಇರ್ಬೋದು, ಎವ್ರಿಥಿಂಗ್. ನಾನು ಫಸ್ಟ್ ಡೇ ಏನು ನೋಡಿದ್ದೆ ಅದೇ ಕ್ವಾಲಿಟಿ ಇವತ್ತಿಗೂ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀರಿ. ರಿಯಲಿ ನನಗೆ ತುಂಬ ಖುಷಿ ಅನಿಸುತ್ತೆ ಈ ಥರ ನೀವು ಮೇಂಟೈನ್ ಮಾಡ್ಕೊಂಡು ಬರ್ತಿರೋದು. ಇದೇ ಥರ ಎಲ್ಲ ಕಡೆ ನೀವು ಜನಗಳನ್ನ ಕರ್ಕೊಂಡು ಹೋಗುವಂಥ ಶಕ್ತಿ ನಿಮಗೆ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಾಳ ಖುಷಿ ಆಯಿತು. ಪ್ರತಿ ಸಲ ಬಂದಾಗಲೂ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಜೊತೆಯಲ್ಲೆಲ್ಲ ಸಾಕಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಬೆಳಗ್ಗೆ ಎಲ್ಲ. ಪ್ರತಿ ಒಂದು ಟ್ರಿಪ್ ಬಂದಾಗ್ಲೂ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಿಮ್ಮ ಸಾನಿಯಾ ಹಾಲಿಡೇಸಿಂದ ಬಂದಾಗೆಲ್ಲ. ರಿಯಲಿ ನಿಮಗೆ ತುಂಬ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಸದಾಕಾಲ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಕಾಶಿಗೆ ಒಂದು ಎನರ್ಜೆಟಿಕ್ ಒಂದು ಮಗು ಇದೆ. ಸಾಮಾನ್ಯವಾಗಿ ಕಾಶಿ ಅಂದ ತಕ್ಷಣ ಎಲ್ಲರೂ ವಯಸ್ಸಾದವರೇ ಬರಬೇಕು ಅಂದ್ಕೊಳ್ತಾರೆ. ಬಟ್ ನಮ್ಮ ಟ್ರಿಪ್ಪಿಗೆ ಒಂದು ಪುಟ್ಟ ಮಗು, ಕ್ಯೂಟು ಡಾಲು ಬಂದಿದೆ. ಕೇಳೋಣ ಅಂತೆ ನಮ್ಮ ಪಾಪುಗೆ ಹೇಗಿತ್ತಂತ. ಪುಟ್ಟ ಹೇಳ್ಪುಟ್ಟ, ಹೇಗಿತ್ತು ನಿನ್ನ ಈ ಪ್ಯಾಕೇಜು ಎಕ್ಸ್ಪೀರಿಯೆನ್ಸು? 3 ಡೇಸು ಏನು ನೀನು ಸ್ಪೆಂಡ್ ಮಾಡಿದೆ, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇದನ್ನು ಸೆಕೆಂಡ್ ಟ್ರಿಪ್ ಇವ್ರ ಜೊತೆ ಬರ್ತಿರೋದು. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹೋಟೆಲ್ಸ್ ಎಲ್ಲ ಸಖತ್ತಾಗಿರುತ್ತೆ. ಯಾವುದೇ ಎಲ್ಲ ಟ್ರಾವೆಲ್ಸಲ್ಲಿ ಹೋಗಿದ್ದೀನಿ, ಆದರೆ ಈ ಥರ ಹೋಟೆಲ್ಸು ಮತ್ತು ಊಟ ಎಲ್ಲ ಎಷ್ಟು ಚೆನ್ನಾಗಿ ಕೊಡಲ್ಲ. ಆದರೆ ಇವರು ಚೆನ್ನಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಮಾಡ್ತಾರೆ ಮತ್ತು ಚೆನ್ನಾಗಿ ನೋಡ್ಕೋತಾರೆ. ಥ್ಯಾಂಕ್ ಯು ವೆರಿ ಮಚ್ ಪುಟ್ಟ. ಚೆನ್ನಾಗಿ ಓದು, ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡು, ಒಳ್ಳೆಯದಾಗಲಿ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಅಂತೆ. ಸೊ ಮುಂದಕ್ಕೆ ಸರ್ ಕೂತಿದ್ದಾರೆ, ಸರ್ನು ಕೇಳೋಣ ಅಂತೆ. ಸಾಮಾನ್ಯವಾಗಿ ಸಾನಿಯಾ ಹಾಲಿಡೇಸಿಂದ ನಾವು ಪ್ಯಾಕೇಜ್ಗಳು ಕರ್ಕೊಂಬಂದಿರ್ತೀವಿ. ಎಂಡ್ ಆಫ್ ದಿ ಡೇ ನಾವು ಎಲ್ರಿಗೂ ಮಾತಾಡಿಸ್ತೀವಿ. ಸೊ ಅವ್ರ ಅನುಭವನ ಕೇಳಲಿಕ್ಕೆ ಅಂತ. ಕೆಲವ್ರಿಗೇನು ಅನಿಸುತ್ತೆ ಅಂದರೆ ಮೋಸ್ಟ್ಲಿ ಇಬ್ಬರ ಹತ್ರ ಇವರು ಕೇಳ್ಬಿಟ್ಟು ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದ್ಕೊಳ್ತಾರೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಆ ಥರ ಮಾಡಲ್ಲ. ನಾವೇನು ಸರ್ವೀಸು, ಸೇವೆ ಅಂತ ಮಾಡಿರ್ತೀವಿ ಅದನ್ನು ಜನಗಳ ಬಾಯಿಂದನೇ ಕೇಳೋಕ್ಕೆ ಇಷ್ಟಪಡ್ತೀವಿ. ಸರ್ ನಮಸ್ತೆ. ಸೊ ನಿಮ್ಮ ಅನುಭವ ಸರ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರ ಥರನೇ ನೋಡಿಕೊಂಡ್ರು. ಟ್ರಿಪ್ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಈಸಿಯಾಗಿ ಮಾಡಿಸಿದ್ರು.
ಓಕೆ, ತುಂಬ ಥ್ಯಾಂಕ್ಸ್ ಸಾದಿಕ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೇಡಮ್ಗೂ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ, ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನಮಸ್ತೆ ಸಾಧ್ವಿಕ್ ಅವರೇ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ಅದು ನಾವು ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ನಾದಿನಿಯವ್ರು ಹೇಳಿದ್ರು, ರಾಜೇಶ್ವರಿ ಅವರು, ನಿಮ್ಮ ಜೊತೆ ಟ್ರಿಪ್ ಚೆನ್ನಾಗಿರುತ್ತೆ ಅಂತ. ನೀವು ಕಾಶಿ ಯಾತ್ರೆ ಮಾಡಿಸಿ ನಮ್ಗೆ ತುಂಬ ಖುಷಿ ಆಯಿತು ಆಯಿತಾ. ನಮ್ಮದು ಹೋಲ್ ಫ್ಯಾಮಿಲಿ ಒಂದು 7 ಮೆಂಬರ್ಸ್ ಬಂದಿದ್ದೀವಿ. ನೀವು ನೋಡ್ಕೊಂಡಿರೋದು ರೀತಿ ಮತ್ತು ಊಟ ತಿಂಡಿ ಮತ್ತು ಎಲ್ಲರನ್ನೂ ಟೇಕ್ ಕೇರ್ ಮಾಡೋದು ಎಲ್ಲ ಇಷ್ಟ ಆಯಿತು ನಮಗೆ. ನೆಕ್ಸ್ಟ್ ಇನ್ನೊಂದ್ಸಲಿ ಟ್ರಿಪ್ ಹೋದರೆ ನಿಮ್ಮ ಜೊತೆನೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಆಯಿತಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೇ ಮುಂದಕ್ಕೂ ಮಾತಾಡ್ಸೋಣ ಅಂತೆ. ಸರ್ ನಮಸ್ತೆ ಸರ್. ಸರ್ ಹೇಗಿತ್ತು ಸರ್? ಭಾಳ ಚೆನ್ನಾಗಿತ್ತು. ರಾಜೇಶ್ ಅಂತ ವಾರಣಾಸಿ ಮತ್ತು ಅಯೋಧ್ಯೆಗೆ ಹೋಗಬೇಕು ಅಂತ ಪ್ರತಿಯೊಬ್ಬರದ್ದು ಕನಸಿರುತ್ತೆ. ಆದರೆ ಆ ಕನಸನ್ನು ಅದನ್ನು ನನಸು ಮಾಡೋವಂಥ ಜವಾಬ್ದಾರಿ ನಮ್ಮ ಸಾನಿಯಾ ಟ್ರಾವೆಲ್ಸ್ ಅವ್ರ ಮೇಲಿತ್ತು. ಅವ್ರನ್ನ ನಾವು ನಂಬಿ ಈ ಒಂದು ಪ್ಯಾಕೇಜಿಗೆ ಬಂದಿದ್ವಿ. ಈ ಹಿಂದೆನೂ ಅವರು ನಮ್ಮ ಮೊದಲನೇ ಸತಿ ಹೋದಾಗಲೇ ಅವ್ರದ್ದು ಅವರ ಹಾಸ್ಪಿಟಾಲಿಟಿ ಭಾಳ ಚೆನ್ನಾಗಿತ್ತು. ಹಾಗಾಗಿ ಇದಕ್ಕೂ ನಾವು ಬಂದ್ವಿ. ನಮಗೆ ಅಲ್ಲಿ ಏನಿತ್ತು ಅದಕ್ಕಿಂತ ಇನ್ನೂ ಉತ್ತಮವಾಗಿತ್ತು ಎಕ್ಸ್ಪೀರಿಯೆನ್ಸೇ ಹೊರತು ಯಾವುದೇ ಕಾರಣಕ್ಕೂ ಕೊರತೆ ಹೇಳುವಂಥ ಪ್ರಸಂಗನೇ ಇಲ್ಲ. ಒಂದು ಟ್ರಾವೆಲ್ಲು ಅವ್ರು ಕೊಡೋವಂಥ ಇನ್ಫಾರ್ಮೇಷನ್ ಬಿಟ್ಸು, ಮುಂಚೆನೇ ಕೊಡೋವಂಥ ಇನ್ಫಾರ್ಮೇಷನ್ನು, ಇದೆಲ್ಲವೂ ಕೂಡ ಅವರ ಕನ್ಸರ್ನ್ಸ್ ತೋರಿಸುತ್ತೆ. ಒಬ್ಬ ಟ್ರಾವೆಲರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಕನ್ಸರ್ನ್ನ ಅವರ ಎಕ್ಸ್ಪೆಕ್ಟೇಷನ್ನ, ಅವರ ನಿರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರಿಗಿದೆ. ನಾಡಿ ಮಿಡಿತ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಪ್ರತಿಯೊಂದು ಏನು ಪ್ರವಾಸವನ್ನು ಆರ್ಗನೈಸ್ ಮಾಡ್ತಾರೆ ಅದು ತುಂಬ ವೃತ್ತಿಪರವಾಗಿರುತ್ತೆ, ಪ್ರೊಫೆಷ್ನಲ್ ಆಗಿರುತ್ತೆ. ಯಾವತ್ತೂ ಪ್ರವಾಸ ಅನ್ನೋದು ಪ್ರಯಾಸ ಅಂತ ಅನಿಸೋದಿಲ್ಲ. ಇವ್ರ ಜೊತೆ ಬಂದರೆ ನಮಗಂತೂ ಯಾವುದು ಯೋಚನೆಯೇ ಇಲ್ಲ. ಮನೆಯನ್ನು ಮರೆಸ್ತಾರೆ, ಒಂದು ಇಲ್ಲಿ ಇನ್ನೊಂದು ಮನೆಯನ್ನು ಕಟ್ಕೊಡ್ತಾರೆ, ಅಷ್ಟು ಮಾತ್ರ ತಮಗೆಲ್ರಿಗೂ ನಾನು ಹೇಳಬಲ್ಲೆ. ಇವರ ಜೊತೆ ನಾವೇನು ಮಾಡುವಂಥ ಪ್ರವಾಸಗಳೇನಿದೆ ನಿಜಕ್ಕೂ ಬಹಳ ವರ್ಷಗಳ ಕಾಲ ನಮ್ಮ ಜೀವನದಲ್ಲಿ ನೆನಪಿನಲ್ಲಿರುತ್ತೆ. ಮತ್ತು ಸ್ಥಳಗಳನ್ನು ಕೂಡ ಅತ್ಯಂತ ಹತ್ತಿರ ಅಂತ ನಮಗನ್ನಿಸುತ್ತೆ. ನಾವು ಜೊತೆಗೆ ನಮ್ಮವರ ಎಲ್ಲರೂ ಇಲ್ಲಿಗೆ ಬಂದಿರೋಂಥ ನಮ್ಮ ಸಹ ಪ್ರಯಾಣಿಕರು ಏನಿರ್ತಾರೆ, ಸುಮಾರು ಜನ ನಮ್ಮ ಸ್ನೇಹಿತರಾಗಿದ್ದಾರೆ. ಅವರು ಕೂಡ ನಮಗೆ ತಕ್ಷಣ ನಮಗೆ ಆಪ್ತರು ಅಂತ ಅನಿಸ್ಬಿಡುತ್ತೆ. ನಮ್ಮ ಕುಟುಂಬದ ಒಂದು ಭಾಗ ಅಂತ ಅನಿಸುತ್ತೆ. ಇದು ಕೇವಲ ಏನೋ ಒಂದು ಬಸ್ನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲ. ಇಲ್ಲಿ ನಾವು ಎಲ್ರಿಗೂ ಕೂಡ ಇದೇ ರೀತಿಯ ಅನುಭವ ಬಹುಶಃ ಹೆಚ್ಚು ಕಡಿಮೆ ಆಗಿರೋದ್ರಿಂದನೇ ನಾವೆಲ್ಲ ಒಂದು ಕುಟುಂಬ ಅಂತ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ನಮ್ಮ ಸಾನಿಯಾ ಟ್ರಾವೆಲ್ಸ್ ಅವ್ರಿಗೆ ಈ ಒಂದು ಪ್ರವಾಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಬಹಳ ಯೋಜಿತವಾಗಿ ಮಾಡಿದ್ದಕ್ಕೋಸ್ಕರ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಅನುಭವನೂ ಹಾಗೆ ಒಂದು ಸ್ವಲ್ಪ ಹಂಚ್ಕೊಳ್ಳಿ. ನಮಸ್ತೆ ಸಾದಿಕ್ ಅವರೇ. ನಾವಿದು 2ನೇ ಸಲ ನಿಮ್ಮ ಜೊತೆ ಬರ್ತಾ ಇರೋದು ಪ್ರವಾಸಕ್ಕೆ. ತುಂಬ ಚೆನ್ನಾಗಿತ್ತು. ನೀವು ತೋರಿಸೋವಂಥ ಕೇರ್ ನಮಗೆ ಮನೆಯೇ ಮರೆಸ್ಬಿಡುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಬಂದಿರತಕ್ಕಂತಹ ಪ್ರಯಾಣಿಕರು ಕೂಡ ಅದೇನೋ ಗೊತ್ತಿಲ್ಲ, ನಿಮ್ಮ ಜೊತೆ ನಿಮ್ಮ ಮನಸ್ಥಿತಿ ಥರನೇ ಅವರು ಕೂಡ ಎಲ್ಲರೂ ಹೆಲ್ಪಿಂಗ್ ನೇಚರಲ್ಲೇ ಇರ್ತಾರೆ. ಯಾಕೆಂದರೆ ನಾನು ನೋಡಿದ್ದು ನಮ್ಮ ಅಮ್ಮನ ಪಾಪ ಇಲ್ಲಿ ಬಂದವರೆಲ್ಲ ಪ್ರತಿಯೊಬ್ಬರೂ ಪಾಪ ಎಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ಹುಷಾರಾಗಿ ನೋಡ್ಕೊಂಡು, ಅದೇ ಅಂದ್ಕೊಳ್ತಿದ್ದೆ. ಸಾದಿಕ್ ಅವ್ರ ಮನಸ್ಥಿತಿ ಹೆಂಗಿದೆಯೋ ಪ್ರಯಾಣಿಕರ ಮನಸ್ಥಿತಿನೂ ಬಂದ ತಕ್ಷಣ ಹಾಗೆ ಚೇಂಜ್ ಆಗಿಬಿಡುತ್ತೇನೋ, ಅದೇ ವೈಬ್ರೇಷನ್ ಇರುತ್ತೇನೋ ಅಂತ ಅನ್ನಿಸ್ತು. ರಿಯಲಿ ಎಲ್ಲ ಕೇರಿಂಗು ಎಲ್ಲ ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು. ಮತ್ತೆ ಪದೇ ಬರ್ತಾ ಇರ್ತೀವಿ. ಹೀಗೇನೆ ನೋಡ್ಕೊಳ್ತಾ ಇರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗೆ ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ ಮೇಡಮ್. ಸೊ ನಿಮ್ಮ ಅನುಭವ ಕಾಶಿ ಟ್ರಿಪ್ ಹೇಗಿತ್ತು ಮೇಡಮ್? ನನಗಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ಊಟ ಎಲ್ಲ, ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ನಮ್ಮ ಮಂದಿರ ಥರನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಮಸ್ತೆ. ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಸರ್. ಮತ್ತೆ ಇನ್ನೊಂದ್ಸಲ ಬೇರೆ ನಿಮ್ಮದು ಟ್ರಾವೆಲ್ ಏನು ಹೇಳ್ತಾರೆ ಪ್ಯಾಕೇಜ್ಗೆ ನಾವು ಮತ್ತೆ ಬರಬೇಕು ಅನ್ನಿಸ್ತದೆ. ನಮ್ಗೆ ಗೊತ್ತಿರಲಿಲ್ಲ ಇದು ನಿಮ್ಮದು ಸಾನಿಯಾ ಟ್ರಾವೆಲ್ಸ್ ಬಗ್ಗೆ.
ನಮ್ಮ ಬಾಬಾ ಮತ್ತು ನಮ್ಮ ತಂಗಿ ರಾಜೇಶ್ ಅವರು ಹೇಳ್ಕೊಟ್ರು, ತೋರಿಸಿದ್ರು. ಅವ್ರ ಜೊತೆ ಬಂದಿದ್ದೀವಿ. ಅವ್ರಿಗೂ ಒಂದು ಥ್ಯಾಂಕ್ಸ್. ಮತ್ತು ಕಾಶಿ ವಿಶ್ವನಾಥನ ದರ್ಶನ ತುಂಬ ಚೆನ್ನಾಗಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ದರ್ಶನ ತುಂಬ ಚೆನ್ನಾಗಾಯಿತು. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ. ಮತ್ತೆ ನಿಮ್ಮ ಟ್ರಾವೆಲ್ಸ್ ಪ್ಯಾಕೇಜನ್ನು ಮತ್ತೆ ಬರೋದಕ್ಕೆ ಅನುಕೂಲ ಆಗಲಿ. ನಿಮಗೆ, ನಿಮ್ಮ ಸಂಸಾರಕ್ಕೆ ಎಲ್ಲ ಒಳ್ಳೆಯದಾಗಲಿ, ಸದಾಕಾಲ ಒಳ್ಳೆಯ ಆರೋಗ್ಯ ಕೊಡಲಿ. ಮತ್ತೆ ಜನಗಳನ್ನ ನೀವು ಕರ್ಕೊಂಡೋಗಿ ಕಾಶಿಗೆ, ಇಲ್ಲಿಗೆ ನಿಲ್ಲಿಸಬೇಡಿ. ಶಾರ್ಟೇಜ್ ಆಯಿತು ಅಮೌಂಟು ಅಂತ ಹೇಳಿದ್ರಿ, ನಿಮಗೆ ನೀವು ಆಗ್ತಾ ಇಲ್ಲ ಇದರಲ್ಲಿ ಅಂತ ಮಾಡಿರಿ. ನಿಮ್ಗೆ ಏನು ಅನುಕೂಲ ಆಗುತ್ತೆ ಹಂಗೆ ಮಾಡಿ. ಮತ್ತೆ ಬೇರೆಯವರು ಬರ್ತಾರೆ, ನಮ್ಮ ಜೊತೆಯವ್ರನ್ನ ಕಳಿಸ್ತೀನಿ ನಿಮ್ಮ ಜೊತೆ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸಾದಿಕ್ ಅವರೇ. ಸೊ ಇದು ನಿಮ್ಮ 2ನೇ ಟ್ರಿಪ್ ಸಾನಿ ಹಾಲಿಡೇಸ್ ಜೊತೆ? ಹೌದು ಸರ್, ಹೇಗಿತ್ತು ಸರ್? ಮೊದಲನೇ ಟ್ರಿಪ್ಪು ಪುರಿ ಜಗನ್ನಾಥ. ನನ್ನ ಹೆಸರು ಶ್ರೀಹರ್ಷ ಅಂತ. ಸೊ ಪುರಿ ಜಗನ್ನಾಥಲ್ಲಿ ಬಂದಿರೋ ಎಕ್ಸ್ಪೀರಿಯೆನ್ಸಿಂದ ನಾವು ಮತ್ತೆ ಕಾಶಿ ರಾಮ ಮಂದಿರಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನನಗೆ ಯಾವುದು ಡೌಟ್ ಇರಲಿಲ್ಲ ಈ ಟ್ರಿಪ್ಪು ಸರಿ ಹೋಗಲ್ಲ ಅಂತ. ಫುಲ್ ಕಾನ್ಫಿಡೆನ್ಸ್ ಇತ್ತು. ಬಟ್ ಅದೇ ಥರನೇ ಆಯಿತು. ತುಂಬ ಚೆನ್ನಾಗಿತ್ತು. ಕಾಶಿ ವಿಶ್ವನಾಥನ ದರ್ಶನ ಪ್ಲಸ್ ರಾಮ ಮಂದಿರದ್ದು. ಸೊ ಡೆಫಿನೆಟ್ಲಿ ನಿಮ್ದು 15 ವರ್ಷ ಮುಗಿಸಿದೆ ಅಂತ ಹೇಳ್ತಾ ಇದ್ದೀರಾ. 25 ವರ್ಷ 50 ವರ್ಷ ಹಿಂಗೆ ಮಾಡಿ. ಸೊ ಗುಡ್. ಸೊ ಆಲ್ರೆಡಿ ನಾನು 2 ಟ್ರಿಪ್ ಲೈನ್ ಅಪ್ ಮಾಡಿದ್ದೀನಿ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ವೆಲ್ಕಮ್ ವೆರಿ ಸೂನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ನಮ್ಮದು ಸೆಕೆಂಡ್ ಟ್ರಿಪ್ಪು ನಿಮ್ಮ ಜೊತೆ ಬರ್ತಿರೋದು. ಭಾಳ ಚೆನ್ನಾಗಿತ್ತು ಸರ್. ಟ್ರಿಪ್ ಕೋಆಪ್ರೇಷನ್ನು, ಹಾಸ್ಪಿಟಾಲಿಟಿ, ಎಲ್ಲ ಕಡೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಷ್ಟು ಜನ ರಶ್ ಇದ್ರೂ ಕಾಶಿ ವಿಶ್ವನಾಥ ಟೆಂಪಲಲ್ಲಿ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಅಂತೆ. ಮೇಡಮ್ ನಮಸ್ತೆ. ಬನ್ನಿ ಮೇಡಮ್. ಹಾಂ ಬನ್ನಿ ಮೇಡಮ್ ನಮಸ್ತೆ. ನಿಮ್ಮ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಬಯಸದೇ ಬಂದ ಭಾಗ್ಯ ಆಯಿತು. ನನ್ನ ತಮ್ಮ ತಂಗಿಯಿಂದ ಈ ಅನುಕೂಲ ಆಯಿತು. ನನಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ನಾನು ನೆನೆಸ್ಕೊಂಡೇ ಇರಲಿಲ್ಲ ಕನಸಲ್ಲೂ. ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ಸಿಕ್ತು. ನನಗೆ ನಮ್ಮ ಯಜಮಾನ್ರು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ರು ಒಂದು ಕಡೆನೂ ಕರ್ಕೊಂಡು ಹೋಗಿಲ್ಲ. ಇದನ್ನು ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು ನನಗಂತೂ. ಕಾಶಿ ಯಾತ್ರೆ ಅಂದರೆ ತುಂಬ ಕಷ್ಟ, ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಕೇಳಿದ್ದೆ ನಾನು. ಆದರೆ ಹೂವು ಎತ್ತದಷ್ಟು ಸುಲಭವಾಗಿ ಎಲ್ಲ ಮಾಡಿಕೊಟ್ರಿ ನೀವು. ಎಲ್ಲ ದೇವರ ದರ್ಶನ ಚೆನ್ನಾಗಾಯಿತು. ಶ್ರೀರಾಮ ಲಲ್ಲನ ಟಿ ವಿಲಿ ನೋಡ್ತಾ ಇದ್ದೆ ನಾನು. ನಮಗೆಲ್ಲಿಂದ ಬರುತ್ತೆ ಈ ಭಾಗ್ಯ ಅಂದ್ಕೊಂಡಿದ್ದೆ. ಅದಕ್ಕೆ ಅವಕಾಶ ಮಾಡಿಕೊಟ್ರಿ ನೀವು. ನನ್ನ ತಮ್ಮ ತಂಗಿಯಿಂದ ನಮಗೆ ಈ ಅದೃಷ್ಟ ಸಿಕ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ನಿಮ್ಮದು ಹೇಗಿತ್ತು ನಿಮ್ಮ ಅನುಭವ? 1-2 ಮಾತಾಡಿ, ಹೆಂಗಿತ್ತು ಅಂತ ಹೇಳಿ. ಹೇಗಿತ್ತಮ್ಮ ಹೇಳಿ. ತುಂಬ ಖುಷಿ ಆಯಿತು. ಚೆನ್ನಾಗಿ ನೋಡ್ಕೊಂಡ್ರಿ. ಓಕೆ, ಭಾಳ ಖುಷಿ ಆಯಿತು. ದೇವ್ರ ದರ್ಶನ ಎಲ್ಲ ಹೇಗಿತ್ತು? ಊಟ ತಿಂಡಿ ಎಲ್ಲ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು ಬಿಡಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿತ್ತು ಮೇಡಮ್? ಸಾದಿಕ್ ಸಾರಿಗೆ ನಮಸ್ತೆ. ನಾವು ಸುಮಾರು ವರ್ಷಗಳಿಂದ ಕಾಶಿ ಅಯೋಧ್ಯ ನೋಡಬೇಕು ಅಂತ ಟಿ ವಿಯಲ್ಲಿ ನೋಡ್ತಿದ್ವಿ. ಇಲ್ಲಿ ಬರೋಕ್ಕಾಗುತ್ತೋ ಇಲ್ಲೋ, ನಾವು ಹಂಗೆ ಮೇಲೆ ಹೋಗ್ಬಿಡ್ತೀವಿ ಅನ್ನೋ ಅಂದ್ಕೊಂಡಿದ್ವಿ. ಅಷ್ಟು ಹುಷಾರು ತಪ್ಪೋಗಿದ್ವಿ ನಾವು. ಹುಷಾರೇ ಇರಲಿಲ್ಲ. ಅದೇನಾಯ್ತು, ನಮ್ಮ ಅತ್ತಿಗೆ ಒಂದು ದಿವಸ ಹಿಂಗೆ ಮಾತಾಡುವಾಗ ಡಾಕ್ಟರ್ ಜಗದೀಶ್ವರಿ ಅವರು, ಯಾಕೆ ಆ ಥರ ಹೇಳ್ತೀಯ, ನಾನಿದ್ದೀನಿ, ಕರ್ಕೊಂಡೋಗ್ತೀನಿ, ನೀನೇನು ಭಯ ಪಡಬೇಡ, ಏನು ಹುಷಾರಿಲ್ಲ ಆದರೂ ಅಲ್ಲಿ ಹೋದರೆ ಹುಷಾರ ಆಗ್ತೀಯ ನೀನು ಅಂತ ಧೈರ್ಯ ಕೊಟ್ಟು ನಮ್ಮನ್ನು, ನಮ್ಮ ಅಕ್ಕ ಭಾವ, ನನಗೆ, ನಮ್ಮ ಮನೆಯವರಿಗೆ, ನಮ್ಮ ನಿರ್ಮಲಾ ಅಂತ ಅವರಿಗೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆಗೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಊಟ ಮತ್ತು ನೀವು ದೇವ್ರ ದರ್ಶನ, ಕಾಶಿ ಯಾತ್ರೆ, ನನ್ನ ಫ್ರೆಂಡ್ಸ್ ಎಲ್ಲ 40 ಜನ ನಾವು ಗ್ರೂಪ್ ಇದ್ದೀವಿ. ಅವರೆಲ್ಲರೂ ಹೇಳೋದು ನೋಡಿದರೆ ನಾವು ದರ್ಶನ ಎಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ಅಷ್ಟು ಸುಲಭವಾಗಿ ದರ್ಶನ ಆಗೋಯ್ತು ಕಾಶಿಯಲ್ಲಿ. ಇಲ್ಲಿ ಅಯೋಧ್ಯದಲ್ಲೂ ಅಷ್ಟೇ 15 ನಿಮಿಷಕ್ಕೆ ಹೊರಗಿದ್ದೀವಿ ಅಂದರೆ ನನಗೆ ಅಷ್ಟು ಖುಷಿ ಆಗೋಯ್ತು ದೇವ್ರ ದರ್ಶನ ಮಾಡಿ. ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ. ನಿಮಗೆ ದೇವರು ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ದೇವ್ರು ಚೆನ್ನಾಗಿಡಲಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ನಮ್ಮ ಮನೆಯವ್ರು ಹೇಳೋದ್ಮೇಲೆ ಮುಗೀತಲ್ಲ ಇಲ್ಲೇನು. ಇರಲಿ, ಹೋಮ್ ಮಿನಿಸ್ಟರ್ ಹೇಳೋದಕ್ಕಿಂತ ನೀವು ಒಂಚೂರು ಹೇಳಿ, ಹೇಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರಿ. ಓಕೆ, ಊಟದ್ದಾಗಲಿ ಇರೋದಾಗಲಿ ನಮ್ಗೆ ನಡೆಯೋಕ್ಕಾಗಲ್ಲ ಅಂಥದ್ರಲ್ಲೂ ವೀಲ್ ಚೇರ್ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಓಕೆ, ನನಗೆ ಆ ಶಾಕ್ ಆಯ್ತು, ಇದು ನೋಡ್ತೀವೋ ಇಲ್ಲ ಅಂತ. ಭಾಳ ಚೆನ್ನಾಗಾಯ್ತು, ಭಾಳ ಚೆನ್ನಾಗಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ, ಹೇಗಿತ್ತು? ಸರ್ ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ, ರಿಟೈರ್ಡ್ ಟೀಚರು. ನಾನು ಫಸ್ಟು ಗುಜರಾತಿಗೆ ನಿಮ್ಮಲ್ಲಿ 6 ದಿವಸಗಳ ಟ್ರಿಪ್ಪಿಗೆ ಬಂದಾಗ ತುಂಬ ಖುಷಿಯಾಗಿತ್ತು. ಅದೇ ರೀತಿ ನನ್ನ ಮನೆಗೆ ಬಂದು ಹೇಳಿದಾಗ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತಿಗೆ, ನನ್ನ ಫ್ರೆಂಡು ಅವರಾಗಿ ಹೊರಟು ಬಂದಿದ್ದಾರೆ ಈಗ ಈ ಟ್ರಿಪ್ಪಿಗೆ. ನಿಮ್ಮಲ್ಲಿರುವಂತಹ ಜವಾಬ್ದಾರಿ, ಶಾಂತಿ, ಸಹನೆ ಎಲ್ಲರನ್ನು ಆಕರ್ಷಣೆ ಮಾಡಿ ನಾನು ಹೇಳಿದೆ ಆ ಸಲನೇ, ನೀವು ಸಾದಿಕಲ್ಲ ಸಾತ್ವಿಕು, ನಮ್ಮ ಹಿಂದೂ ಧರ್ಮನ ರಕ್ಷಣೆ ಮಾಡ್ತಾ ಇದ್ದೀರಾ, ಎಲ್ಲನೂ ಪ್ರಸಾರ ಮಾಡ್ತಾ ಇದ್ದೀರಾ. ನಿಮಗೆ ದೇವರು ಹಿಂದೂ ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾರೆ ಸಾದಿಕ್ ಸರ್. ಹಾಗೆ ನೆನ್ನೆ ನಾವು ಜ್ಯೋತಿರ್ಲಿಂಗದ ಯೂಟ್ಯೂಬ್ ನೋಡಿದ್ವಲ್ಲ, ನಾವು ಎಷ್ಟೋ ಜನಗೆ ಈ ಜ್ಯೋತಿರ್ಲಿಂಗಗಳು ಎಷ್ಟಿದಾವೆ, ಎಲ್ಲಿದ್ದಾವೆ, ಹೇಗಿದ್ದಾವೆ, ಅದರ ಹಿಂದಿನ ಮಹತ್ವಗಳು ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ನಾವು ಹಿಂದೂ ಧರ್ಮದಲ್ಲಿ ಇದ್ರೂ ಸಹ. ಆದರೆ ನೀವು ಹಿಂದೂ ಧರ್ಮದ ಕಥೆಗಳನ್ನೆಲ್ಲ ಅರೆದು ಕುಡಿದು ಬಿಟ್ಟಿದ್ದೀರಾ, ಅವನ್ನೆಲ್ಲ ನಮಗೆ ತಿಳಿಸ್ತಾ ಇದ್ದೀರಾ. ದೇವ್ರು ನಿಮಗೆ ನಿಜವಾಗ್ಲೂ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ನಿಮ್ಮ ಈ ಸಂಸ್ಥೆ ಚೆನ್ನಾಗಿ ನಡೀಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಂದೆರಡು ಮಾತು ನಿಮ್ಮಿಂದಾನು. ನಮಸ್ತೆ, ನಾನೊಬ್ಬ ಮಾಜಿ ಸೈನಿಕ, ಗಣೇಶ್ ಗೌಡ ಅಂತೇಳಿ. ನಾನು ಇಡೀ ದೇಶ ಎಲ್ಲ ಸುತ್ತಿದ್ದೀನಿ, ಪ್ರವಾಸ ಮಾಡಿದ್ದೀನಿ ಬಿಟ್ಟು. ಆದರೆ ಇಲ್ಲಿ ನಿಮ್ಮ ಜೊತೆ ಹಣ ಕೊಟ್ಟು ಬಂದಿದ್ದೀನಿ, ಆದರೆ ಯಾವ ದರ್ಶನ ನಾನು ಇಲ್ಲಿವರೆಗೂ ಮಾಡಿರಲಿಲ್ಲ. ಇದು ಮೊದಲನೇ ದರ್ಶನ ನಾನು ನಿಮ್ಮ ಜೊತೆ. ನಮ್ಮ ಧರ್ಮಪತ್ನಿ ಇದನ್ನು ವಿವರಣೆ ಮಾಡಿ ಹೇಳುವಾಗ ನನಗೂ ಖುಷಿ ಆಯಿತು. ನೋಡೋಣ ಒಂದು ಟೈಮ್ ಅಂತ ಹೇಳಿ ಬಂದೆ. ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದೀರಾ. ವೆರಿ ಮಚ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮುಂದಕ್ಕೆ ಹೋಗೋಣ ಅಂತೆ. ನಮಸ್ತೆ ರೂಪಾ ಮೇಡಮ್, ನಮಸ್ತೆ. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್. ನಾನು ಇಲ್ಲಿವರೆಗೂ ನಿಮ್ಮ ಜೊತೆ 5th ಟ್ರಿಪ್ ಬರ್ತಾ ಇರೋದು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತೀರಾ. ನನಗೆ ಬೇರೆ ಟ್ರಾವೆಲ್ಸೇ ಮರ್ತು ಹೋಗಿದೆ. ನನಗೆ ಹೋಗಬೇಕು ಅಂದರೆ ಸಾನಿಯಾ ಹಾಲಿಡೇಸ್ ಹೋಗೋಣ ಅಂತಲೇ ಬರುತ್ತೆ ಹೊರತು ನಾನು ಬೇರೆ ಯಾವುದು ಬರೋದಿಲ್ಲ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಹೀಗೆ ನೀವು ದೊಡ್ಡ ಸ್ಥಾನಕ್ಕೆ ಹೋಗಿ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ ನಮ್ಮ ಉದಯ್ ಸರ್ಗೂ ಮಾತಾಡ್ಸೋಣ. ಉದಯ್ ಸರ್ ನಮಸ್ತೆ, ಹೇಗಿತ್ತು ಸರ್? ದೇವೋಭವ ಅನ್ನೋ ಅರ್ಥನ ನಿಮ್ಮಿಂದ ಕಲಿಬೇಕು. ಓ ಮೈ ಗಾಡ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ಗೂ ಮಾತಾಡ್ತಾನೆ. ನೋ ಪ್ರಾಬ್ಲಮ್. ಮೇಡಮ್ ಹೇಳಿ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್. Yeah, Mr. Sadiq sir, we really enjoyed this Sania holidays. We are always doing trips with you. It is absolutely wonderful. These 2 days, really we enjoyed the whole trip. The darshans were absolutely so nice, so much crowded, but all your team members, hats off to them. They all covered us and protected so well and took us so well, and I think this is really good, and hats off to you and all your team. Any trips I make, I'll definitely will make with Sania because I feel very safe and secure. Last but not the least, the food was really excellent, taken care for all the seniors and thinking about their health too, and each and everything, the hotels were good, everything was absolutely fine. God bless you, keep up your good work and always be happy. Thank you madam, thank you very much. 2 lines sir, please. How was the trip sir? See, always we are doing trips with this Sanias, mainly because of Sadiq well organized. And even if situation change, you will manage to do it in all the best, above all the above limit. You will do it. We are longing and expecting more and more trips with Sadiq. For the information, in 10 days' time, we are doing Puri trips also with him. So I am hereby requesting everybody. This is the best trip. We are having all the pilgrimage. He is handling everything nicely. Doing all more than expectation, go out of limit and do keep the people happy. All the credit goes to Sadiq and let him have a long life and prosperous happy life. Thank you. Thank you sir, thank you sir.
ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮಾತಾಡೋಕ್ಕೆ ಅಮ್ಮ, ಪರವಾಗಿಲ್ಲ, ಒಂದು 2 ಪದ. ನೀವು ಖುಷಿ ಆಗುತ್ತೆ ನೀವು ಮಾತಾಡಿದ್ರೆ ನನಗೆ. ಎಲ್ಲರೂ ನಿಮ್ಮನ್ನು ನೀವು ಮಾತಾಡೋದು ನೋಡಿ ಬರ್ತಾರೆ ನಿಮ್ಮ ವಯಸ್ಸು. ನೀವು ಮಾತಾಡಬೇಕು. ಅಮ್ಮ ಹೇಳಿ, ನಿಮ್ಮ ಅನುಭವ ಹೇಗಿತ್ತು? ನಾನು ನಿಮ್ಮ ಟ್ರಾವೆಲ್ಸ್ ಇದೇ ಮೊದಲು ಬಾರಿ ಬರ್ತಾ ಇದ್ದೀನಿ. ನನಗೆ ಅಷ್ಟು ಅನುಭವ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಸಂತೋಷವಾಯಿತು. ನೀವು ವಯಸ್ಸಾದ ವ್ಯಕ್ತಿಗಳನ್ನು ಮುಂದುಗಡೆ ಕೊಡಿಸಿ ನಿಮ್ಮ ತಾಯಿ ಥರ ಎಲ್ಲರನ್ನೂ ನೋಡಿಕೊಳ್ಳುತ್ತೀರಾ. ನನಗೆ ತುಂಬ ಸಂತೋಷವಾಯಿತು. ನಮ್ಮ ಹಳೆಯಂದರು, ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು ಎಲ್ಲ ತುಂಬ ಸಹಕರಿಸಿ ಈ ವಯಸ್ಸಲ್ಲಿ ನನಗೆ ಈ ಯಾತ್ರೆಗೆ ಕರೆದುಕೊಂಡು ಬಂದು ತುಂಬ ಸಂತೋಷ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇನ್ನು ನೀವು 100 ವರ್ಷ ಇರಬೇಕು. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಬೇಕು ಮೇಡಮ್. ಮಾತಾಡಿದ್ರಾ? ಓಕೆ. ಒಂದೆರಡು ಪದ ನಿಮ್ಗೆ ಏನು ಅನಿಸುತ್ತೋ ಅದು 1-2 ಪದ ಮಾತಾಡಿ. ಮೇಡಮ್ ನಮಸ್ತೆ, ಹೇಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ನಮಗೆ ಫಸ್ಟ್ ಬರ್ಬೇಕಂದ್ರೆ ಹೆಂಗೆ ಅಂತ ಭಯ ಇತ್ತು. ಮತ್ತೆ ನೀವು ಬಂದರೆ ನಿಮ್ಮ ಜೊತೆನೇ ಬರಬೇಕು. ಭಯ ಎಲ್ಲ ಹೊರಟೋಯ್ತು. ಊಟ ತಿಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಓಕೆ. ನಿಮ್ಮ ಮಕ್ಕಳ ಥರ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರ. ನಮ್ಮ ವಯಸ್ಸಾದರೂ ತುಂಬ ಭಯ ಪಡ್ತಾ ಇದ್ವಿ. ಈಗ ಭಯ ಹೋಯ್ತು. ಮತ್ತೆ ಬರಬೇಕು ಅಂದರೆ ನಿಮ್ಮನ್ನೇ ಕೇಳ್ಕೊಂಡು ಬರ್ತೀವಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತು ಪ್ರತಿಯೊಬ್ಬರು ನಿಮ್ಮ ಅನುಭವ ಹೇಳ್ಬೇಕು ತಾನೆ. ಸೊ ಸರ್ AC ಸರ್ ಶಿವ ಸರ್ AC. ಮೇಡಮ್ ನಮಸ್ತೆ, ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್ ಟ್ರಿಪ್ಪು. ನಾವು ಹಿಂದೆ ಒಂದು ಸಾರಿ ನಿಮ್ಮ ಟ್ರಾವೆಲ್ಸಿಂದ ಬಂದಿದ್ವಿ. ಮತ್ತೆ ನಾವು ಬರೋಕ್ಕಾಗಿರಲಿಲ್ಲ ಉದ್ಯೋಗ ಸಮಸ್ಯೆಯಿಂದ. ರಿಟೈರ್ಡ್ ಆಗಿತ್ತು. ಒಂದು ಸಾರಿ ಸಾರ್ ಜೊತೆ ಅವರು ಟ್ರಾವೆಲ್ಸಲ್ಲಿ ಹೋಗ್ಬರೋಣ ಅಂತ ನಾವೇ ನಿಮಗೆ ಫೋನ್ ಮಾಡಿ ತಿಳ್ಕೊಂಡ್ವಿ. ನೀವು ಶಿರಡಿಗೆ ಭಾಳ ಖುಷಿ ಆಯಿತು. ಮತ್ತು ಕಾಶಿ ಮತ್ತು ಅಯೋಧ್ಯೆಗೆ ಹೊರಟಿದ್ರಿ. ಅದನ್ನು ಕೇಳಿ ಎಲ್ಲ ನಮ್ಮ ಅಕ್ಕಂದಿರಿಗೆಲ್ಲ ತಿಳಿಸಿದೆ. ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಬನ್ನಿ ಅಂತ. ಅವರು ನನ್ನ ಮಾತಿಗೆ ಹೋಗ್ಬಿಟ್ಟು ಎಲ್ಲ ಬಂದರು. ನೀವು ಹಾಗೇ ನಡ್ಕೊಂಡ್ರಿ. ತುಂಬ ಚೆನ್ನಾಗಿ ನೋಡ್ಕೊತೀರಾ ಸರ್. ನೀವು ಎಲ್ಲರೂ ಚಿಕ್ಕವ್ರನ್ನ ಮಕ್ಳ ಥರ ನೋಡ್ಕೊತೀರಾ, ದೊಡ್ಡವ್ರನ್ನೆಲ್ಲ ತಾಯಿದಿರ ಥರ ನೋಡ್ಕೊತೀರಾ. ಊಟ ತಿಂಡಿ ವ್ಯವಸ್ಥೆ, ರೂಮ್ಗಳ ವ್ಯವಸ್ಥೆ, ಯಾರ್ಯಾರಿಗೆ ಯಾವುದು ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಆ ಟೈಮ್ಗೆ ಪೂರೈಸ್ಕೊಂಡು ಕಾಫಿ ಟೈಮ್ಗೆ ಎಲ್ಲಿ ಬರುತ್ತೋ ಅಲ್ಲೇ ನಿಲ್ಲಿಸಿ ಒಳ್ಳೆ ಹೋಟೆಲಲ್ಲಿ ಕಾಫಿ, ಟೀ, ಹಾಲು, ಬಾದಾಮಿ ಹಾಲು ಮುಗಿಸ್ತೀರಾ. ಆಮೇಲೆ ಲಾಡ್ಜಿಗೆ ಕರ್ಕೊಂಡೋಗಿ ಒಳ್ಳೊಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ರೂಮ್ಸ್ಗಳು ಅಲಾಟ್ ಮಾಡಿಕೊಟ್ಟು ನಮ್ಮ ಸೇಫ್ಟಿನೆಲ್ಲ ನಿಗಾ ಮಾಡಿ ಆಮೇಲೆ ಒಳ್ಳೆ ಕಡೆ ಅಲ್ಲೇ ಊಟ ವ್ಯವಸ್ಥೆ ಮಾಡಿಸ್ತೀರಾ. ತುಂಬ ರುಚಿಕರವಾದ ಊಟ ಕೊಡ್ತೀರಾ. ಇದೆಲ್ಲ ನಮಗೆ ತುಂಬ ಇಷ್ಟ ಆಯಿತು. ನಾವು ಟ್ರಿಪ್ ಬಂದಿದ್ದು ನಮ್ಮದೊಂದು ಸೌಭಾಗ್ಯ ಅನ್ಕೋತೀವಿ. ನಿಮ್ಮ ಒಂದು ಕೇರ್ಫುಲ್ಲಲ್ಲಿ ನಾವು ಭಾಳ ಚೆನ್ನಾಗಿ ಅಯೋಧ್ಯೆ ಮತ್ತು ಕಾಶಿನ ನೋಡಿ ಭಾಳ ಸಂತೋಷ ಆಯಿತು. ನಾವು ನಮಗೇನೇನು ಬೇಡ್ಕೊಂಡಿದ್ದೀವೋ ಅದೇ ಎಲ್ಲ ಬೇಡಿಕೆಗಳನ್ನ ದೇವ್ರು ನಿಮಗೂ ಕೊಡಲಿ. ನಿಮ್ಮದು ನೀವು ಮತ್ತು ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರಲಿ. ಹೀಗೆ ನಮ್ಮನ್ನು ಅಗಲಗ್ಲ ಮತ್ತೆ ನೀವು ಟ್ರಿಪ್ ಹೊರಟಾಗೆಲ್ಲ ಕರ್ಕೊಂಡೋಗಿ ನಮಗೆ ದೇವರ ದರ್ಶನ ಮಾಡಿಕೊಟ್ರೆ ತುಂಬ ಅನುಕೂಲ ಸರ್. ಇದನ್ನು ನಾವು ರಿಕ್ವೆಸ್ಟ್ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಅಮ್ಮ, ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೂಪಣ್ಣುವ ಮೇಡಮ್ ನಮಸ್ತೆ, ಹೇಗಿತ್ತು ಮೇಡಮ್? ಚೆನ್ನಾಗಿದೆ. ದಿಸ್ ಟ್ರಿಪ್ ವಾಸ್ ವೆರಿ ನೈಸ್ ಆ್ಯಂಡ್ ಅಮೇಸಿಂಗ್ ಟ್ರಿಪ್. ವಿ ಹ್ಯಾಡ್ ಡಿವೋಷನಲ್ ಟ್ರಿಪ್ ಆ್ಯಂಡ್ ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಹೋಟೆಲ್ಸ್ ಆ್ಯಂಡ್ ಫುಡ್ ವಾಸ್ ಎಕ್ಸಲೆಂಟ್. May God bless you with good health, wealth and prosperity. Okay, wishing to have more trips like this with Sanya Travels. Not with Sanya Travels. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಮ್ಮ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಏಜ್ ಅನ್ನೋದನ್ನೇ ಮರೆತುಬಿಟ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಪ್ರೇರೇಪಣೆ ಕೊಟ್ಟಿದ್ದು ನಮ್ಮ ಸೊಸೆ. ನೋಡೋಕ್ಕೆ ಹೋದರೆ ಅವರು ಶಿರಡಿಗೆ ಬಂದು ತುಂಬ ಚೆನ್ನಾಗಿ ಅವರು ಅದನ್ನೆಲ್ಲ ಅನುಭವಿಸಿದ್ದಕ್ಕೆ ಅವರು ಹೇಳಿದ್ರು, ಇಲ್ಲ ನೀವು ಇದಕ್ಕೆ ಹೋಗಬೇಕು, ನೀವು ಖಂಡಿತ ಇದಕ್ಕೆ ಹೋಗಿ ಬಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ, ಗೊತ್ತಾಗುತ್ತೆ ಅಂಥೇಳಿ ಅವರು ಮದರು ನಾನು ನಾವಿಬ್ಬರು ಬಂದಿದ್ದೀವಿ. ಒಟ್ಟಿನಲ್ಲಿ ಯಾವುದೊಂದು ದೋಷಗಳು ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ಕವರ್ ಮಾಡ್ಕೊಂಡು ಬಂದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಮುಂದೆನೂ ಅದೇ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಅದೇ ಥರ ಮಾಡ್ತೀರಾ ಅಂತ ನಮಗೆ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಬನ್ನಿ ಹಾಗೇ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ನೆಕ್ಸ್ಟ್ ಅಮ್ಮ ಕೂತಿದ್ದಾರೆ. ಅಮ್ಮ ನಮಸ್ತೆ, ಹೇಗಿತ್ತು ಅಮ್ಮ? ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡ್ಬಂದ್ವಿ. ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಮಗೆ. ನಾವು ವಯಸ್ಸಾದವರು ಹೆದರ್ಕೊಂಡಿದ್ವಿ ಹೋಗೋದು ಅಂತೇಳಿ. ಇದೇ ಫಸ್ಟು ಕಾಶಿ ಇವೆಲ್ಲ ನಾವು ನೋಡ್ತೀವೋ ಏನೋ ಅಂತ ಅಂದ್ಕೊಂಡಿದ್ವಿ. ಅದು ಎಲ್ಲ ಊಟ ಇವೆಲ್ಲ ಕಾಫಿ ಪ್ರತಿಯೊಂದರಲ್ಲೂ
ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ನೆಕ್ಸ್ಟ್ ಅಮ್ಮ ಇದ್ದಾರೆ, ಅವ್ರನ್ನೂ ಕೇಳೋಂತೆ. ಅಮ್ಮ ನಮಸ್ತೆ, ಹೇಗಿತ್ತು? ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ನಾವು ಇಲ್ಲಿ ಕಾಶಿ ನೋಡ್ತೀನೋ ಇಲ್ವೋ ಅಥವಾ ಅಯೋಧ್ಯೆ ನೋಡ್ತೀವಿ, ನಾವೆಲ್ಲಿಂದ ನೋಡೋದು ಅಯೋಧ್ಯೆ ಕಾಶಿ ಅಂತ ಇದ್ದು, ಅಂತೂ ಇಂತೂ ಏನೋ ಅದೃಷ್ಟ ನಾವು ಕಾಶಿನೂ ಅಂತೂ ಅಯೋಧ್ಯೆನ ನೋಡೋಕ್ಕಾಯ್ತು. ಆಮೇಲೆ ಫ್ಲೈಟಲ್ಲಿ ಕೂತಿದ್ದಿಲ್ಲ, ಅಲ್ಲ ಹೆಂಗೆ ಫ್ಲೈಟಲ್ಲಿ ಕೂತು ಹೆಂಗಾಗುತ್ತೆ ಅಂತ ನನಗೊಂಥರ ಏನೋ ಒಂಥರ ಆಮೇಲೆ ಆ ಫ್ಲೈಟಲ್ಲೂ ಕೂತೆ. ಆಮೇಲೆ ಅನ್ನಿಸ್ತು ಇಷ್ಟ ಅಲ್ಲ ಏನು ಕುರ್ಚಿಲಿ ಕೂತಂಗೆ ಏನೋ ಹೆಂಗೋ ಹಾರುತ್ತಲ್ಲ ಆ ಥರ ಮಾಡಿದ್ದು. ಆಮೇಲೆ ಆ ಕಾಶಿಗೆ ಹೋಗಿದ್ದು, ಆ ಗಂಗಾ ಆರತಿ ನೋಡಿದ್ದು, ಆಮೇಲೆ ಆ ಆಟೋಗಳು, ಆಮೇಲೆ ನಿಮ್ದು ಟೆಂಪೋ, ಆಮೇಲೆ ಆ ಹೋಟೆಲ್ ಲಗ್ಸುರಿ UPS ರೂಮ್ಗಳು ಭಾರಿ ಚೆನ್ನಾಗಿತ್ತು ಮಾತ್ರ. ಆಮೇಲೆ ಕಾಶಿ ವಿಶ್ವನಾಥ ದೇವಸ್ಥಾನ ನಾವು ನೋಡಿದಾಗ ಹಣ್ಣಿನ ಅಭಿಷೇಕ ಮಾಡ್ತಾಯಿದ್ರು, ಅನ್ನಪೂರ್ಣೇಶ್ವರಿ. ಆಮೇಲೆ ಅಯೋಧ್ಯೆಗೆ ಬಂದಿದ್ದು, ಅಲ್ಲಿ ರಾಮನ ದರ್ಶನ ಮಾಡಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ. ಇದೇ ಥರ ಇನ್ನು ಮುಂದೆ ಇದೇ ಥರ ನಾವು ಏನಾದರೂ ಅವಕಾಶ ಸಿಕ್ಕಿದ್ದು ಬರ್ತಾ ಇರ್ತೀವಿ. ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ರಿಲೇಷನ್ಗೆ ಅವ್ರಿಗೆಲ್ಲ ನಾನು ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಬನ್ನಿ ಅಂತೇಳಿ. ಅಂತೂ ನಿಮಗೆ ಒಳ್ಳೆಯದಾಗಿ ಇಷ್ಟೊಂದೆಲ್ಲ ತಾಳ್ಮೆಯಿಂದ ಕರ್ಕೊಂಡು ಬರ್ತೀವಲ್ಲ ಅಷ್ಟೇ ಸಾಕು. ಎಲ್ಲರೂ ಒಬ್ರು ನೋಡಿ ಒಬ್ರು ಹೇಳಿದರೆ ಎಲ್ಲರೂ ಬರ್ತಾರೆ. ನಿಮಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ಹತ್ರ ಇಟ್ಕೊಳ್ಳಿ ಅದನ್ನು. ಮೈಕ್ ಥರ ಮಾತಾಡಿ. ಹೇಗಿತ್ತು? ಹೇಗೆ? ಇನ್ನೊಂದ್ಸತಿ ಶಿರ್ಡಿಗೆ ಬರಬೇಕು ಅಂತ ಇಷ್ಟ ಇದೆ. ಬರ್ತೀವಿ. ನಾನು ಇವರಿಬ್ಬರಿಗೂ ಇನ್ಫ್ಲೂಯೆನ್ಸ್ ಮಾಡಿ ಭಾಳ ಜನ ಕರ್ಕೊಂಡು ಹೋಗ್ತಾರೆ, ಬನ್ನಿ ಹೋಗೋಣ ಅಂತೆ. ಇವ್ರು ಬಂದರು. ಇದೇ ಥರ ನಮ್ಮ ಸ್ನೇಹಿತರಿಗೆಲ್ಲ ನಾನು ಹೇಳ್ತೀನಿ, ಭಾಳ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ, ಹೋಗೋದಂತ ನಮ್ಮ ಜೊತೆ ಹೋಗಿ ಅಂತ. ಭಾಳ ಸಂತೋಷ ಆಯಿತು. ಏನಾರ ಮಿಸ್ಟೇಕ್ ನಮ್ಮಿಂದ ಆಗಿದೆ, ನಿಮ್ಮಿಂದ ಅಂತೂ ಏನೂ ಆಗಿಲ್ಲ. ಭಾರಿ ಸಂತೋಷ ಆಯಿತು. ಏನಿಲ್ಲ, ಮಾತಾಡಲ್ಲ, ಎಂಥದ್ದು ಇಲ್ಲ. ಭಾಳ ಸಂತೋಷ ಆಯಿತು. ಭಾಳ ಪೇಷನ್ಸಿಂದ ಕರ್ಕೊಂಡು ಹೋಗ್ತಿದ್ದೆ, ಅದು ಮೇಯ್ನು. ಯಾವುದ್ರಲ್ಲೂ ಏನು ಕೊರತೆ ಇರ್ತದೆ, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಕೊಡಿ, ಇವ್ರನ್ನ ಮಾತಾಡ್ಸೋಣ ಅಂದೆ. ಮನೆಗೆ ಅಮ್ಮ ಹತ್ರ ಇಟ್ಕೊಂಡು ಮಾತಾಡಿ ಹೇಗಿತ್ತು ಅಂತ. ಸರ್, ನಮ್ಮ ಅಕ್ಕರು ಟ್ರಾವೆಲ್ಸ್ ಟೂರು ಭಾಳ ಚೆನ್ನಾಗಿರ್ತೈತಿ, ಭಾಳ ಚೆನ್ನಾಗಿ ಕರ್ಕೊಂಡು ಹೋಗ್ತಾರಮ್ಮ ಬಾ ಅಂತ ಹೇಳಿದ್ರು. ಆದರೂ ನಾನು ಊರಾಗೆ ಹೋಗ್ತೀನಿ ಅಂದೆ. ಆದರೂ ಇಲ್ಲಮ್ಮ ಹೋಗ್ಬೇಡ ಬಾ ನನ್ನ ಬಂದು, ಇಲ್ಲಮ್ಮ ಅಜ್ಜಿಯರು ಅಕ್ಕನ ಜೊತೆ ಹೋಗಿ ಭಾಳ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ, ಭಾಳ ಸ್ನೇಹದಿಂದ ಕರ್ಕೊಂಡು ಬರ್ತಾರೆ ಅಂತಿದೆ. ನಿಮ್ಮನ್ನು ನೋಡಿದ್ರೆ ಒಂದು ಮಗು ಥರ ಕಂಡು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಭಾಳ ಪ್ರೀತಿಯಿಂದ ತೋರಿಸ್ಕೊಂಡು ಕರ್ಕೊಂಡು ಬಂದ್ರಿ. ಯಾವುದೇ ಒಂದು ನಮಗೆ ಇದ್ರೂ ಅಷ್ಟು ಮುದ್ದಾದ ಮಾತಾಡಿದ್ರಲ್ಲ, ಭಾಳ ಸಂತೋಷ ಆಯಿತು ನಮಗೆ. ಯಾವುದೇ ಒಂದು ಕೋಪ ಇಟ್ಕೊಳ್ಳಿಲ್ಲ. ನಾವು ಯಾವುದೇ ಒಂದು ಇದು ತಪ್ಪು ಮಾಡಿದ್ರೆ ಆಗಲ್ಲಮ್ಮ ನಿಮಗೆ ಅಂತ ಹೇಳಿದ್ರಿ. ಭಾಳ ನನಗೆ ತಾಳ್ಮೆ ಅನ್ನೋದು ಇಷ್ಟಿದ್ದೀವಿ ಅನ್ನೋರಿಗೆ ಭಾಳ ಅವರು ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಕುಟುಂಬ ಚೆನ್ನಾಗಿಲ್ಲ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟ್ ಹಾಗೆ ಕೇಳೋಣ ಅಂತ. ಇದು ಮೈಕ್ ಹತ್ರ ಇಟ್ಕೊಳ್ಳಿ, ನಿಮ್ಮ ಅನುಭವ ಹೇಳಿ ಹೇಗಿತ್ತು ಅಂತ. ಹೇಳಿ ಒಂಚೂರು ಜೋರಾಗಿ. ಮಾಡಿ ಎಲ್ಲ ಡಾಕ್ಟರ್ ಜಗದೀಶ್ವರಿ ಅವರು ಹೇಳಿ ನಾನು ಕರ್ಕೊಂಡು ಹೋಗಿಸ್ತೀನಿ ಬನ್ನಿ ಅಂತೇಳಿ ನಮಗೆಲ್ಲ ಕಳಿಸ್ಬಿಟ್ಟು ಬಂದು ನಮ್ಮ ಅಣ್ಣನ ಕ್ಲೋಸ್ ಮಾಡಿದ್ರು, ಬರೋಣ ಎಲ್ಲ ಇದು ಮಾಡಿ ಇದೇ ಫಸ್ಟ್. ತುಂಬ ಚೆನ್ನಾಗಿತ್ತು. ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಊಟದಲ್ಲಿ ನನಗೆ ತುಂಬ ಇಷ್ಟ ನಾನು ಮನೇಲಿ ತಿಂದಿಲ್ಲ, ಚೆನ್ನಾಗಿತ್ತು ಊಟ ಗೀಟ ಎಲ್ಲ. ಆಮೇಲೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ನೀವು, ಚೆನ್ನಾಗಾಯಿತು. ಓಕೆ, ಥ್ಯಾಂಕ್ ಯು. ಕೊಡಿ ಸರ್ಗೂ ಕೊಡಿ, ಮಾತಾಡಲಿ. ಸರ್ ನಮಸ್ತೆ ಸರ್, ಹೇಗಿತ್ತು ಸರ್ ನಿಮ್ಮ ಅನುಭವ? ಇದೇ ಫಸ್ಟ್ ಟೈಮ್ ನಾನು ಫ್ಲೈಟ್ ಹತ್ತಿತ್ತು. ಡಾಕ್ಟರ್ ಜಗದೀಶ್ ಅವರು ಎಲ್ಲರಿಗೂ ನಮ್ಮ 5 ಜನಕ್ಕೂ ಕರ್ಕೊಂಬಂದು ನಿಮಗೆ ಎಲ್ಲ ಇದು ಮಾಡಿ ಫ್ಲೈಟಿಗೆ ವ್ಯವಸ್ಥೆ ಮಾಡಿದ್ರಿ. ದೇವಸ್ಥಾನ ಮತ್ತು ದೊಡ್ಡವ್ರದ್ದೆಲ್ಲ ಶ್ರದ್ಧೆ ಮಾಡಿಸಿದ್ರಿ. ತುಂಬ ಸಂತೋಷ. ಎಲ್ಲ ಹೋಟೆಲ್, ಅಕಾಡೆಮಿ ಎಲ್ಲ ಚೆನ್ನಾಗಿದೆ. ನಿಮ್ಮದು ಎಷ್ಟು ಹೇಳಿದ್ರು ಸಾಲದು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟು ನಮ್ಮ ಮೇಡಮ್ಗೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ.
ಸೊ ನೀವೇನು ನಮಗೆ ಹೊಸಬ್ರಲ್ಲ. ಸೊ ನೀವೊಂಥರ ನಮಗೆ ಫ್ಯಾಮಿಲಿ. ನೀವು ವೃಷಾಲಿ ಮೇಡಮ್ ಇಬ್ಬರು ನಮಗೊಂಥರ ಫ್ಯಾಮಿಲಿ ಇದ್ದಂಗೆ. ಸೊ ನೀವು ನಮಗೆ ಅಷ್ಟು ಪ್ರೀತಿ ಇಟ್ಕೊಂಡು ನೀವು ಬಂದ್ರಿ, ಸುಮಾರು ಜನ ಕಳಿಸಿದ್ದೀರಾ, ಸುಮಾರು ಜನ ಕರ್ಕೊಂಡು ಬಂದಿದ್ದೀರಾ. ಸೊ ನಿಮ್ಮ ಅನುಭವ ಮೇಡಮ್ ಹೇಗಿತ್ತು? ನಿಜ ನೀವು ಹೇಳೋದು. ನೀವೇನು ನಮಗೆ ಹೊಸಬ್ರಲ್ಲ, 7-8 ವರ್ಷದಿಂದ ನಿಮ್ಮ ಜೊತೆಗೆ ನಾವು ಬರ್ತಾ ಇದ್ದೀವಿ. ಪದೇ ನಿಮ್ಮ ಟ್ರಾವೆಲ್ಸಲ್ಲಿ ನಾವು ಬರ್ತೀವಿ ಅಂದರೆ ಯಾತಕ್ಕೆ ಅಂದರೆ ಕ್ವಾಲಿಟಿ. ಅದಕ್ಕಿಂತ ಒಂದು ಸ್ಪೆಷಾಲಿಟಿ ಏನಂದರೆ ಟೂರ್ ಓನರ್ಸ್, ಅಂದರೆ ನೀವು ಓನರ್ ಈ ಟೂರ್ಗೆ, ಸಾನಿಯಾ ಟ್ರಾವೆಲ್ಸ್ಗೆ. ಪ್ರತಿಯೊಂದು ಟೂರ್ಗೂ ನೀವು ಅಕಂಪನಿ ಮಾಡೋದು, ದಟ್ ಈಸ್ ದ ಗ್ರೇಟ್ ಸ್ಪೆಷಾಲಿಟಿ. ಅದರಿಂದ ನಮಗೆ ಯಾವ ಕೊರತೆಯೂ ಇಲ್ಲ, ಯಾವುದಲ್ಲೂ ಕೊರತೆ ಇಲ್ಲ. ಊಟ ಆಗಲಿ, ಸ್ಟೇ ಆಗಲಿ, ಹೋಟ್ಲ್ ಆಗಲಿ, ಎಲ್ಲ ದರ್ಶನ ಆಗಲಿ, ಮೇಯ್ನ್ ಕೊರತೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವ್ರ ಜೊತೆಗೆ ಹೋಗೋದಕ್ಕೆ ನಮಗೆ ಅನುಭವ ಬಂದುಬಿಟ್ಟೋದ್ರಿಂದ ನಿಮ್ಮ ಟ್ರಾವೆಲ್ಸಲ್ಲಿ ಬರ್ತೀವಿ. ನಿಮಗೆ ದೇವರು ಆರೋಗ್ಯ, ಆಯುಸ್ಸು, ಐಶ್ವರ್ಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟು ಮೇಡಮ್ನ ಮಾತಾಡ್ಸೋಣ ಅಂತ. ಮೇಡಮ್ ನಮಸ್ತೆ. ಹೇಗಿತ್ತು ಮೇಡಮ್? ಏನು ಹೇಳೋಕ್ಕೆ ವರ್ಡ್ಸೇ ಇಲ್ಲ. ನಿಮ್ಮ ಕಂಪ್ನಿ ಇದು ಟ್ರಾವೆಲಿಂಗ್ ಏಜೆನ್ಸಿಯಲ್ಲಿ ನಾವು ಎಷ್ಟು ಸರಿ ಬಂದಿದ್ವಿ, ನಾನು ಇನ್ನೂ ಕೌಂಟ್ ಮಾಡ್ತಾನೇ ಇದ್ದೀನಿ. ನಾವು ಈ ಥರ ಪ್ಯಾಕೇಜ್ ಅದು ಬಿಟ್ಟರೆ ಕಸ್ಟಮೈಸ್ ಸುಧಾ ನಾವು ಹೋಗಿದ್ದೀವಿ. ಸೊ ಎಲ್ಲರಿಗೂ ಹೇಳೋದಿಷ್ಟೇ ಏನು ಅಂದರೆ, ಹೇಗಿತ್ತು ಅಂತ ಹೇಳೋಕ್ಕಿಂತ ಎವ್ರಿಥಿಂಗ್ ಈಸ್ A1. ಕ್ವಾಲಿಟಿ ಆಫ್ ಫುಡ್, ರೂಮ್, ಫಸ್ಟ್ ಕ್ಲಾಸ್ ರೂಮ್ಸ್ ಕೊಟ್ಟಿದ್ದರು, ದೇವ್ರ ದರ್ಶನ. ಆ್ಯಂಡ್ ಐ ಅಡ್ಮೈರ್ ಸಾದಿಕ್ ಜೀಸ್ ಪೇಷನ್ಸ್. ಪ್ರತಿಯೊಬ್ಬರು ಮೆಂಬರ್ ಹತ್ರನೂ ತಾಳ್ಮೆಯಿಂದ ಮಾತಾಡ್ತಾರೆ, ಅದು ಮೇನ್ ಇಂಪಾರ್ಟೆಂಟ್. ನಾನು ಇದ್ರ ಜೊತೆಗೆ ಬೇರೆ ಟ್ರಾವೆಲ್ಸಲ್ಲೂ ಓಡಾಡಿದ್ದೀನಿ, ಬಟ್ ದೂರ ಕೋಆರ್ಡಿನೇಟರು ಅವರೆಲ್ಲ ಏನಿರ್ತಾರೆ, ಗೈಡ್ಸು ಎಲ್ಲ ಕೆಲವೊಂದು ಸರಿ ಇದಾಗ್ಬಿಡ್ತಾರೆ, ತುಂಬ ಅವರಿಗೂ ಟೆನ್ಷನ್ ಇರುತ್ತೆ, ಹಾಗಾಗಿ ರೇಗಾಡ್ಬಿಡ್ತಾರೆ. ಆ ಥರ ಏನೂ ಇಲ್ಲ, ಆರಾಮ್ಸೆ ಲೈಕ್ ಹೋಮ್, ಲೈಕ್ ಯುವರ್ ಬ್ರದರ್ನು ಈಸ್ ಟ್ರೀಟಿಂಗ್ ಅಸ್. ಸೊ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಅಂದರೆ, ನೀವು ಲೈಫಲ್ಲಿ ಒಂದು ವೇಳೆ ಚಾನ್ಸ್ ಸಿಕ್ಕರೆ ನೀವು ಮುದ್ದಾಮ್ ಇವ್ರ ಪ್ಯಾಕೇಜಿಗೆ ಬನ್ನಿ. ಮತ್ತು ಈ ಪ್ಯಾಕೇಜಲ್ಲಿ ನಿಮ್ಗೆ ಎಲ್ಲ ಥರದ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಯಾವ ಟೆನ್ಷನ್ನು ಇಲ್ಲದಲೇ ಸುಖವಾಗಿ ನೀವು ಬೆಂಗಳೂರು ತರ್ತೀರಿ. ವಿಶ್ ಯು ಆಲ್ ದ ಬೆಸ್ಟ್ ಸಾದಿಕ್ ಜಿ. ಗಾಡ್ ಬ್ಲೆಸ್ ಯು ಆಲ್ವೇಸ್. My blessings to you. I am 73 years old, but even then I have the courage. I know that you will take care of us. ಈ ವಿಶ್ವಾಸದಲ್ಲಿ ನಾನು ಬಂದಿದ್ದೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಪ್ಪ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಪುಟ ಅಯ್ಯೋ ಮಾತೇ ಹೇಳಿಲ್ಲ ನಾನು, ಕೇಳ್ಕೊಳ್ಳಲ್ಲ. ನಡೀರಿ ಮಾತಾಡ್ಸೋಣ. ಬಾ ಪುಟ, ಇಲ್ಲೇ ಬಾ. ಹಾಂ ನಡಿ. ಕ್ಷಮಿಸಿ, ಒಬ್ಬರನ್ನ ಮಾತಾಡೋದನ್ನ ಕೇಳಿಸ್ಕೊಂಡೆ. ಸೊ ಮತ್ತೆ ಹೋಗೋಣ ಅಂತ ಅವ್ರನ್ನೂ ಕೇಳೋಣ ಅಂತೆ. ಸರ್ ಹೇಗಿತ್ತು ಸರ್ ಕಾಶಿ ಪ್ಯಾಕೇಜು? ಜೋರಾಗಿ ಮಾತಾಡೋ, ಜೋರಾಗಿ ಮಾತಾಡೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿತ್ತು, ವೆರಿ ಗುಡ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ತುಂಬ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ ಸರ್. ಸೊ ಐ ಹೋಪ್ ನೋಡಿ ಎಲ್ಲರೂ ಪ್ರತಿ ಸಲ ಈ ವಿಡಿಯೋದಲ್ಲಿ ನಾನೇ ಫಸ್ಟು ಮಾತಾಡಿ ನಿಮಗೆ ಇದು ಮಾಡ್ತಿದ್ದೆ, ಬಟ್ ಈ ಸತಿ ಫಸ್ಟ್ ಎಲ್ಲರನ್ನೂ ಮಾತಾಡ್ಸ್ಬಿಟ್ಟು ಆಮೇಲೆ ನಾನು ಮಾತಾಡೋಣ ಅಂತೇಳಿ. ಸೊ ಸಾನಿಯಾ ಹಾಲಿಡೇಸ್ ಏನು ಆರ್ಗನೈಸ್ ಮಾಡಿತ್ತು ಕಾಶಿ ಟ್ರಿಪ್ಪು. ಸೊ ಪ್ರತಿಯೊಬ್ಬರು ಜನರದ್ದು ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ಅನಿಸುತ್ತೆ. ಸೊ ಹೀಗೆ ನಾವು ಸುಮಾರು ಒಂದು 15 ವರ್ಷದಿಂದ ಸಾನಿಯಾ ಹಾಲಿಡೇಸು ಪ್ಯಾಕೇಜ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ಯಾಕೇಜಸ್ ಕೂಡ ಯಾವಾಗ ಅಂತ ಈ ಕೆಳಗಡೆ ಬರ್ತಾರೋ ನಂಬರ್ಗಳಿಗೆ ಕಾಲ್ ಮಾಡಿ ಬನ್ನಿ. ನೀವು ಬನ್ನಿ, ಸಾನಿಯಾ ಹಾಲಿಡೇಸಲ್ಲಿ ಟ್ರಿಪ್ ಮಾಡಿ, ಇದೇ ಥರನೇ ಎಕ್ಸ್ಪೀರಿಯೆನ್ಸು ತೊಗೊಳ್ಳಿರುತ್ತೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. Radhe Krishna, Radhe Krishna, Radhe Krishna, Radhe Krishna.
Hare Krishna